ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಬಂದಿದ್ದೆ, ನಾವು ಮಹಾಲಕ್ಷ್ಮಿಯ ಕೃಪೆಯನ್ನು ಪಡ್ಕೊಳ್ಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಏನು ಮಾಡಬೇಕು. ಸಾಕಷ್ಟು ಜನ ಈ ಕೆಲಸ ಮಾಡಲ್ಲ, ಅದು ಆಗೋದೇ ಇಲ್ಲ ನಮ್ಮ ಕೈಲಿ ಅಂತ ತೀರ್ಮಾನ ಆಗ್ಬಿಡಿದೆ. ಯಾವ ಕೆಲಸ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಬೇಗ ಹೇಳೋದು. ಯಾಕೆ ಬೆಳಿಗ್ಗೆ ಹೇಳಕ್ಕಾಗಲ್ಲ? ನಾನು ರಾತ್ರೆಲ್ಲ ಕೆಲಸ ಮಾಡ್ತೀನಿ ಸ್ವಾಮಿ, ನಾನು ಮಲಗೋದೇ 4 ಗಂಟೆಗೆ. ಸ್ವಾಮಿ, ಮಲಗಬೇಡಿ 4 ಗಂಟೆಗೆ. ರಾತ್ರೆಲ್ಲ ಕೆಲಸ ಮಾಡ್ತಾ ಇರ್ತೀನಿ ಸ್ವಾಮಿ, ಅದನ್ನ ತಹಬಂದಿಗೆ ತಂದ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಡು. ಹೇಗೆ ದುಡ್ಡು ಮಾಡಬೇಕು, ನಾವು ದುಡ್ಡು ಬರಬೇಕು, ನಮಗೆ ಹೇಗೆ ಬರಬೇಕು ದುಡ್ಡು ಬರೋದಕ್ಕೆ ನಾವು ದಾರಿ ಮಾಡ್ಕೊಳ್ಬೇಕು. ಕತ್ತೆನೂ ದುಡಿಯತ್ತೆ, ಕತ್ತೆ ಸಿಕ್ಕಾಪಟ್ಟೆ ತನ್ನ ದೇಹದ ಮೇಲೆ ಭಾರವನ್ನು ಹೊರುತ್ತೆ. ಅದಕ್ಕೆ ಯಜಮಾನ ಕೊಡೋದು ಬರೀ ಇಷ್ಟು ಹುಲ್ಲು ಕಸ ಕಡ್ಡಿ ಅಷ್ಟೇ. ಅಂದ್ರೆ ಏನರ್ಥ? ಯಾಕೆ ಬಾಸ್ ಆಗ್ತಾನೆ, ಕೆಲಸದವನ್ ತರನೇ ಇರ್ತಾನೆ ಅಂತಂದ್ರೆ ಇಷ್ಟೇ ವ್ಯತ್ಯಾಸ. ಅವನು ಎಲ್ಲರ ಮುಂದೆ ಬಾಸ್ ಆಗಿ ವರ್ತನೆ ಮಾಡಿದ್ರು ಕೂಡ ಮನೆಯಲ್ಲಿ ತನ್ನ ಕೆಲಸ ಕಾರ್ಯಗಳಲ್ಲಿ ತನ್ನ ಒಂದು ಧ್ಯೇಯವನ್ನ ಸ್ಥಿರವಾಗಿ ಕಾಪಾಡ್ಕೊಳ್ತಾ ಬರ್ತಾ ಇರ್ತಾನೆ. ಅದಕ್ಕೆ ಯಾರು ಸೂರ್ಯೋದಯದ ಒಳಗಡೆ ಹೇಳ್ತಾರೋ ಅವರ ಸಂಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಅನುಭವದ ಮಾತು, ಬರೀ ಬೂಟಾಟಿಕೆ ಮಾತಲ್ಲ ಇದು. ಎಲ್ಲ ಹಿರಿಯರು ಕೂಡ ಹಿಂದಿನ ಕಾಲದಲ್ಲಿ ಯಾಕೆ ನಮ್ಮ ಮನೆಗಳಲ್ಲಿ ಈ ರೀತಿಯಾದ ಬಾಧೆಗಳಿರ್ತಾ ಇರಲಿಲ್ಲ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಸೂರ್ಯೋದಯಕ್ಕೆ ಮುಂಚೆ ಹೇಳ್ತಾ ಇದ್ರು. ನದಿ ತಟಾಕಗಳಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರು, ಸ್ನಾನ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ರು ಸೂರ್ಯೋದಯದ ಸಂದರ್ಭದಲ್ಲಿ. ಆ ಸೂರ್ಯನ ಉದಯದ ಕಿರಣಗಳು ನಮ್ಮ ದೇಹವನ್ನ ಸೇರ್ತಾ ಇತ್ತು. ಇವತ್ತಿನ ದಿನ ಸೂರ್ಯೋದಯ ನೋಡೋದೇ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಕಡೆ ಕವರ್ ಮಾಡಿರ್ತೀವಿ, ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ, ನಮಗೆ ಸೂರ್ಯರಶ್ಮಿ ಒಳಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕರ್ಟನ್ ತೆಗೆದಾಗ ಮಾತ್ರ ಬೆಳಕಾಗಿದೆ ಅಂತ ಗೊತ್ತಾಗುತ್ತೆ. ಅಂತಹ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಮೊದಲನೇದಾಗಿ ನಮ್ಮ ಜೀವನ ಶೈಲಿನೇ ಒಂದು ರೀತಿಯಾದ ಅವ್ಯವಸ್ಥೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಯಾವಾಗ ಧ್ಯಾನ ಮಾಡಬೇಕು ಅವಾಗ ಮಾಡಲ್ಲ, ಯಾವಾಗ ಊಟ ಮಾಡಬೇಕು ಅವಾಗ ಮಾಡಲ್ಲ, ಯಾವಾಗ ನಿದ್ದೆ ಮಾಡಬೇಕು ಅವಾಗ ನಾವು ಮಾಡ್ತಾನೆ ಇಲ್ಲ. ಆರೋಗ್ಯ ಕೆಡ್ತಾ ಇರುತ್ತೆ. ಎಷ್ಟು ಹಾಸ್ಪಿಟ್ಲ್ ಇದೆಯೋ, ಎಷ್ಟು ಕ್ಲಿನಿಕ್ಗಳಿದೆಯೋ, ಎಷ್ಟು ಮೆಡಿಕಲ್ ಶಾಪ್ಗಳಿದೆಯೋ ಎಲ್ಲ ಕಡೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಜೀವನ ಶೈಲಿ ನಮ್ಮನ್ನ ಸಂಪೂರ್ಣ ಬದಲು ಮಾಡಿಬಿಡಿದೆ. ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಬೇಕಾ, ನಮಗೆ ಸದಾಕಾಲ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಸಂಕಲ್ಪಗಳು ಈಡೇರ್ಬೇಕಾ, ಸಂಕಲ್ಪ ಅಂತ ಹೇಳ್ತಾರೆ. ಆ ಸಂಕಲ್ಪ ನಮ್ಗೆ ಈಡೇರ್ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಯಾವುದು ಇಲ್ಲಿ ಜಾತಿ ಮತ ತಾರತಮ್ಯಗಳನ್ನ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಬ್ರಾಹ್ಮಣರು ಬೆಳಗ್ಗೆ ಹೇಳ್ಬೇಕು, ಬೇರೆಯವರು ಹೇಳ್ಬಾರ್ದು ಅಂತ ಇಲ್ಲವೇ ಇಲ್ಲ. ಬ್ರಾಹ್ಮಣ ಅನ್ನೋದು ಏನು ಅನ್ನೋದನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೆ. ಜನ್ಮನ ಜಾಯತೆ ಶೂದ್ರ ಕರ್ಮಣೋ ದ್ವಿಜ ಉಚ್ಚತೆ. ನಿನ್ನ ಕರ್ಮದಲ್ಲಿ ನೀನು ದ್ವಿಜ ಬ್ರಾಹ್ಮಣ ಅಂತ ಕರೆಸ್ಕೊಳ್ತೀಯ, ಬಿಟ್ರೆ ಇನ್ನೇನು ಇಲ್ಲ ಅಂತ ಕೃಷ್ಣ ಪರಮಾತ್ಮನೇ ಹೇಳ್ತಾರೆ. ನಾನು ಹೇಳ್ಬಾರ್ದು, ನಾವು ನಮ್ಮ ಸಂಪ್ರದಾಯ ನಾವು ಮುಂಚೆ ಹೇಳಿ ಅಭ್ಯಾಸ ಇಲ್ಲ, ದಿನ ಸ್ನಾನ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ ಅಂತ ಹೇಳೋದು ಮುಟ್ಟಾಳ್ತನವಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಭಾನುವಾರ, ಇವತ್ತೇ ಕೆಲಸ ಸೂರ್ಯೋದಯ ಆಗೋಗಿದೆ, ಮುಂದಿನ ಭಾನುವಾರದಿಂದ ನೀವು ಪ್ರಯತ್ನ ನೋಡಿ, ನಾಳೆಯಿಂದನೇ ಶುರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದವರೆ ಸಾಕಷ್ಟು ಜನ ನೋಡ್ತೀನಿ, ಸೀದಾ ಗಾಡಿ ಹಾಕೊಂಡು ಆಚೆ ಹೋಗ್ತಾರೆ. ಹಳಸಲ ಮುಖದಲ್ಲಿ ಬಾಯಿ ಮುಕ್ಕಳಿಸ್ಬಿಡ್ತಾರೆ, ಆಚೆ ಹೋಗ್ತಾರೆ. ಧೂಮಪಾನ ಮಾಡೋರು ಧೂಮಪಾನ ಮಾಡ್ಕೊಂಡು ಟೀ ಕುಡಿತಾರೆ. ಕೆಲವರು ಬಾಯೋ ಮುಕ್ಕಳಿಸಲ್ಲ, ಹಾಗೆ ಆಚೆ ಬಂದ್ಬಿಟ್ಟು ಟೀ ಕುಡ್ಕೊಂಡು ಧೂಮಪಾನ ಮಾಡ್ಕೊಂಡು ಆಮೇಲೆ ಯಾವಾಗ್ಲೋ ತಿಂಡಿ ಎಲ್ಲ ತಿಂದು, ವಾಕಿಂಗ್ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಹತ್ತೋವಾಗ ಸ್ನಾನ ಮಾಡ್ತಾರೆ. ಇನ್ನು ಆಫೀಸು ಕಚೇರಿಗಳಿಗೆ ಹೋಗೋರು ವಾಕಿಂಗ್ ಹೋಗ್ಲೇಬೇಕು, ಜಾಗಿಂಗ್ ಹೋಗ್ಲೇಬೇಕು, ಅದೆಲ್ಲ ಮುಗಿಸ್ಕೊಂಡು ಬಂದು ದಡ ಸ್ನಾನ ಮಾಡ್ಕೊಂಡು ಓಡ್ ಹೋಗ್ತಾರೆ. ನಿಮ್ಮ ಈ ಜೀವನ ಶೈಲಿಯನ್ನು ಸ್ವಲ್ಪ ಮಾತ್ರ ಬದಲಾಯಿಸ್ಕೊಳ್ಳಿ, ಮಹಾಲಕ್ಷ್ಮಿ ತಾನಾಗಿ ಒಳಗೆ ಬರ್ತಾ ಇರ್ತಾಳೆ. ನಿಮ್ಮ ಟೆನ್ಷನ್ ತಾನಾಗಿ ದೂರವಾಗುತ್ತೆ.
ರಾತ್ರಿ 3 ಗಂಟೆಗೆ ಮಾಡೋ ಕೆಲಸ 12 ಗಂಟೆ ಒಳಗಡೆ ಮುಗಿಸುವಂತಹ ಚೈತನ್ಯ ನಿಮಗೆ ಬರ್ಲಿಲ್ಲ ಅಂದ್ರೆ ಆಮೇಲೆ ನನ್ನನ್ನ ಕೇಳಿ. ಏನ್ ಮಾಡ್ಬೇಕಪ್ಪ? ಸೂರ್ಯೋದಯಕ್ಕೆ ಮುಂಚೆ ಹೇಳಿ ಅಂತ ಹೇಳಿದೀನಿ. ಎದ್ದಾಗ ಏನು ಕೇಳ್ಕೋಬೇಕು, ಏನು ಮನಸ್ಸನ್ನ ಟ್ಯೂನ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸಾಧ್ಯವಾದಷ್ಟು ಸ್ನಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಯ್ಯೋ ಬೆವರು ಬಂದ್ಬಿಡುತ್ತೆ, ನಾನು ವಾಕಿಂಗ್ ಹೋಗಿ ಯೋಗ ಮಾಡಿ ಬಂದ್ಮೇಲೆ ಬೆವರು ವಾಸನೆ ಬಂದ್ಬಿಡುತ್ತೆ, ಇನ್ನೊಂದ್ಸಲಿ ಸ್ನಾನ ಮಾಡಿ, ತಪ್ಪೇನೂ ಇಲ್ಲ. 2 ಸಲ ಸ್ನಾನ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡುವಂತ ಖಂಡಿತವಾಗ್ಲೂ ಹೇಳಿದ್ದಾರೆ. ಆ ಸ್ನಾನವನ್ನ ಮಾಡಿ ನಮ್ಮ ಶಾಸ್ತ್ರ, ನಮ್ಮ ವೇದ, ನಮ್ಮ ಒಂದು ಸಂಸ್ಕೃತಿಯನ್ನ ಗೌರವಿಸೋದಕ್ಕೆ ಶುರು ಮಾಡಿ. ಧರ್ಮೋ ರಕ್ಷತು ರಕ್ಷತಿ ರಕ್ಷಿತಃ ಅಂತ. ನಾನು ಜಾಸ್ತಿ ಮಾತಾಡಕ್ ಶುರು ಮಾಡ್ಬಿಟ್ರೆ ವಿಡಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಬರಬೇಕು, ನಿಮ್ಮ ಮನೆಯಲ್ಲಿ ಸದಾ ಕಾಲವೂ ಕೂಡ ನೀವು ಅನ್ಕೊಂಡಿರೋ ಸಂಕಲ್ಪ, ಸತ್ಸಂಕಲ್ಪಗಳು ನೆರವೇರಬೇಕು ಅಂತಂದ್ರೆ ಸೂರ್ಯೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಮನೆಯ ಬಾಗಿಲಿನಲ್ಲಿ ನಿಂತ್ಕೊಂಡು ಸೂರ್ಯನಿಗೆ ನಿಮ್ಮ ಮಂತ್ರ ಏನು ಬರುತ್ತೋ, ಏನು ಬರಲಿಲ್ಲ ಅಂತಂದ್ರೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹವೇ ಕೇತವೇ ನಮಃ, ಈ ನವಗ್ರಹಗಳನ್ನ ಧ್ಯಾನ ಮಾಡ್ಕೊ. ಅದರಲ್ಲಿ ಭಾನುವಾರ ಬೆಳಿಗ್ಗೆ ಒಂದು ತಮ್ಗೆ ನೀರು, ಹಿಂದೆ ಹೇಳ್ಕೊಟ್ಟಿದ್ದೆ ಕೂಡ, ಒಂದು ತಾಮ್ರದ ತಮ್ಗೆಯಲ್ಲಿ ನೀರನ್ನು ತಗೊಂಡು ಸೂರ್ಯ ದೇವನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನೆಯ ಬಾಗಿಲಿನಲ್ಲಿ ತುಳಸಿ ಕಟ್ಟೆ ಇರುತ್ತೋ ಅಥವಾ ಯಾವುದಾದ್ರೂ ವೃಕ್ಷ ಇರುತ್ತೋ ಆ ವೃಕ್ಷದ ಬಳಿಯಲ್ಲಿ ಆ ನೀರನ್ನ 3 ಸಲ ಈ ರೀತಿ ಬೊಗಸೆಯಿಂದ ಆ ಭೂಮಿಗೆ ಸಮರ್ಪಣೆ ಮಾಡಿ, ನನ್ನ ಜೀವನದ ಎಲ್ಲ ಸುಖ ಸಂತೋಷಗಳನ್ನ ನೀಡ್ತಾ ಇರತಕ್ಕಂತಹ ಭಗವಂತ